ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹೊಸ ಸರ್ಕಾರಕ್ಕೆ ಇದೀಗ ಒಂದು ದೊಡ್ಡ ಗಂಡಾಂತರ ಎದುರಾಗಿದೆ. ಅದೇನು ಗಂಡಾಂತರ ಅಂದ್ರೆ, ಕಾವೇರಿ ನದಿ ನೀರು ಪ್ರಾಧಿಕಾರ ಇವತ್ತು ಕೊಟ್ಟಂತಹ ಒಂದು ಆಜ್ಞೆಯಲ್ಲಿ ಈ ಹಿಂದೆ ನಿಯಂತ್ರಣಾ ಸಮಿತಿ ಕೊಟ್ಟಂತಹ ಆದೇಶವನ್ನ, ಅಂದ್ರೆ ದಿನನಿತ್ಯ 3500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಸುಮಾರು 4 TMCಗಳಷ್ಟು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಲೇಬೇಕು ಎನ್ನುವಂತಹ ಆದೇಶವನ್ನು ಕೊಡುವುದರ ಮೂಲಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ಬಿಕ್ಕಟ್ಟನ್ನ, ಸವಾಲನ್ನ ಎದುರಿಸುವಂತಾಗಿದೆ. ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಇಂಥದ್ದೊಂದು ಸವಾಲು ಎದುರಾಗಿರುವ ಹಿನ್ನೆಲೆಯಲ್ಲಿ ಇದನ್ನ ಹೇಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಎದುರಿಸ್ತಾರೆ, ಇದರ ಜೊತೆಗೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಕೂಡ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಇದರ ಪರಿಣಾಮಗಳೇನು, ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ದೆಹಲಿಯಲ್ಲಿ ಇವತ್ತು ನಡೆದಂತಹ ಕಾವೇರಿ ನದಿ ನೀರು ಪ್ರಾಧಿಕಾರದ ಸಭೆ ಕರ್ನಾಟಕವನ್ನ, ಅದರಲ್ಲೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವನ್ನ ಬಿಕ್ಕಟ್ಟಿಗೆ ಸಿಲುಕಿಸುವಂತಹ ಆದೇಶವನ್ನ ಕೊಟ್ಟು, ಈ ಹಿಂದೆ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಂತಹ ಆದೇಶವನ್ನ ಇವತ್ತು ಪ್ರಾಧಿಕಾರ ಎತ್ತಿಡಿತು. ನಿಯಂತ್ರಣ ಸಮಿತಿ ದಿನನಿತ್ಯ 3500 ಕ್ಯೂಸೆಕ್ ನೀರನ್ನ ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ ದಾಖಲಾಗುವಂತೆ ನೀರನ್ನ 15 ದಿನ ಬಿಡಬೇಕು. ಅಂದ್ರೆ ಒಟ್ಟು 4 TMC ನೀರನ್ನ KRS ಮತ್ತು ಕಬಿನಿಯಿಂದ ತಮಿಳುನಾಡಿಗೆ ಬಿಡಬೇಕು ಎನ್ನುವ ಆದೇಶವನ್ನ ಕರ್ನಾಟಕದ ಪ್ರತಿರೋಧದ ನಡುವೆ ನೀಡಿತ್ತು. ಇದನ್ನು ಪ್ರಶ್ನೆ ಮಾಡಿ, ಇಲ್ಲ ನಾವು ಇದನ್ನ ಬಿಡೋದಕ್ಕೆ ಒಪ್ಪೋದಕ್ಕಾಗೋದಿಲ್ಲ ಅಂತ ಹೇಳಿ ಇದನ್ನ ಪ್ರಶ್ನೆ ಮಾಡಿ ಕರ್ನಾಟಕದ ವಕೀಲರು ಕಾವೇರಿ ನದಿ ನೀರು ಪ್ರಾಧಿಕಾರದ ಮುಂದೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆ ಮೇಲ್ಮನವಿಯ ಬಗ್ಗೆ ಇವತ್ತು ತುರ್ತು ಸಭೆ ನಡೆಸಿ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕ ಪರ ತಜ್ಞರು, ಅಧಿಕಾರಿಗಳು ಬಲವಾದ ವಾದವನ್ನ ಮಂಡಿಸಿದ್ರು. ಒಂದು, ಕರ್ನಾಟಕಕ್ಕೆ ಇರೋದು ಒಂದೇ ಮಳೆ, ಅದು ಮುಂಗಾರು ಕೈ ಕೊಟ್ಟಿರೋದ್ರಿಂದ ಕಾವೇರಿ ನದಿ ನೀರು ಪಾತ್ರದ ಜಲಾಶಯಗಳಿಗೆ ಬರುವ ಒಳಹರಿವು 65% 70% ಕಡಿಮೆ ಆಗಿದೆ. ಒಳಹರಿವು ಇಲ್ವೇ ಇಲ್ಲ. ಕಳೆದ 30 ವರ್ಷಗಳಲ್ಲೇ ಅತ್ಯಂತ ಕಮ್ಮಿಯಾದಂತಹ ಒಳಹರಿವಿದೆ. ಹೀಗಾಗಿ ನಮಗೆ ಬರುವ ದಿನಗಳಲ್ಲಿ ಜಲಾಶಯಗಳು ತುಂಬುವ ನಿರೀಕ್ಷೆ ಇಲ್ಲ. ಇನ್ನು ಮಳೆ ಬರಲ್ಲ, ಹೀಗಾಗಿ ನಮಗೆ ನೀರಿಲ್ಲ. ನೀರನ್ನ ಬಿಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ನೀರು ಬಿಡಲು ಸಾಧ್ಯವಿಲ್ಲ. ಇದು ನಂಬರ್ 1 ಆರ್ಗ್ಯುಮೆಂಟ್. ಎರಡನೇ ಆರ್ಗ್ಯುಮೆಂಟು, ನೀವು ಬಿಳಿಗುಂಡ್ಲು ಜಲಾಶಯದಲ್ಲಿ 3500 ಕ್ಯೂಸೆಕ್ ನೀರು ಅಲ್ಲಿಯ ಮಾಪನದಲ್ಲಿ ದಾಖಲು ಮಾಡಬೇಕಾದ್ರೆ ನಾವು ಡ್ಯಾಮ್ಗಳಿಂದ 7000 ಕ್ಯೂಸೆಕ್ ನೀರನ್ನ ಬಿಡಬೇಕು. ನೀವು 4 TMC ನೀರನ್ನ ನೀವು ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ ದಾಖಲು ಮಾಡಿ ತಮಿಳುನಾಡಿಗೆ ಬಿಡಬೇಕಾದ್ರೆ ನಮ್ಮ ಜಲಾಶಯಗಳಿಂದ ಸರಿ ಸುಮಾರು 7 ರಿಂದ 8 TMC ನೀರು ಬಿಡಬೇಕು. ಇಲ್ಲಿ 8 TMC ನೀರು ಬಿಟ್ರೆ ತಮಿಳುನಾಡಿಗೆ 4 TMC ಹೋಗುತ್ತೆ. ಒಂದು, ಭೂಮಿಯ ಮೇಲೆ ನದಿಯಲ್ಲಿ ನೀರು ಹರಿದ್ರೆ ಅದು ಬಹುತೇಕ ಈಗೂ ಹೋಗುತ್ತೆ. ಎರಡನೇದು, ಬಿಸಿಲು ಜಾಸ್ತಿ ಇರೋದ್ರಿಂದ ಆವಿಯಾಗುತ್ತೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ನೀರು ಬಿಡ್ತಾ ಇದ್ದಾಗಿದೆ. ನೀರು ನದಿಯ ಪಕ್ಕದಲ್ಲಿರುವಂತಹ ರೈತರು ಅಕ್ರಮವಾಗಿ ಪಂಪ್ಸೆಟ್ಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆ ಪೈಪುಗಳನ್ನು ಬಿಟ್ಟು ಅಕ್ರಮವಾಗಿ ನೀರನ್ನು ತಮ್ಮ ಹೊಲಗದ್ದೆಗಳಿಗೆ ಬಿಟ್ಕೊಂಡು ಬಿಡ್ತಾರೆ. ಇದರಿಂದ ದೊಡ್ಡ ಪ್ರಮಾಣದ ನೀರು ಹೋಗುತ್ತೆ. ಹೀಗಾಗಿ ನಮಗೆ ಇಷ್ಟೊಂದು ಪ್ರಮಾಣದಲ್ಲಿ ನೀರನ್ನ ಬಿಡೋದಕ್ಕೆ ಆಗೋದಿಲ್ಲ. ಇವೆಲ್ಲಕ್ಕಿಂತ ಹೆಚ್ಚಾಗಿ ತಮಿಳುನಾಡಿಗೆ 2 ಮಳೆ ಬರುತ್ತೆ. ಒಂದು ಮುಂಗಾರು, ಈಗ ಮಳೆ ಬರ್ದಲೇ ಇರಬಹುದು, ಆದರೆ ಈ ಹಿಂದೆ ರಾಜ್ಯ ಬಿಟ್ಟಿರುವ ನೀರನ್ನ ತಮಿಳುನಾಡು ತನ್ನ ಜಲಾಶಯಗಳಲ್ಲಿ ಶೇಖರಿಸಿಟ್ಕೊಂಡಿದೆ. ಆ ಶೇಖರಿಸಿಟ್ಕೊಂಡಿರುವ ನೀರನ್ನೇ ಅವರು ಬಳಸಬಹುದಾಗಿದೆ. ಆದ್ದರಿಂದ ತಮಿಳುನಾಡಿಗೆ ಅವರು ಶೇಖರಿಸಿಟ್ಟುಕೊಂಡಿರುವಂತಹ ನೀರನ್ನ ಬಳಸೋದಕ್ಕೆ ನೀವು ಆದೇಶ ಕೊಡಿ ಅಂತ ರಾಜ್ಯದ ಅಧಿಕಾರಿಗಳು ಪ್ರಾರ್ಥನೆ ಮಾಡಿದ್ರು. ಜೊತೆಗೆ ನಮಗಿರೋದು ಒಂದೇ ಮಳೆ, ಮುಂಗಾರು. ಹಿಂಗಾರಿನ ಮೇಲೆ ನಾವು ನಂಬುವ ಹಾಗಿಲ್ಲ. ಆದರೆ ಮುಂಗಾರು ಕೈ ಕೊಟ್ಟರಿಂದ ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲ. ಆದರೆ ತಮಿಳುನಾಡಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಮಳೆ ಬರುತ್ತೆ. ಮುಂಗಾರು ಕೈ ಕೊಟ್ಟಿದ್ರೂ ಕೂಡ
ಹಿಂಗಾರು ಮಳೆಯ ಮೇಲೆ ಅವರು ಅವಲಂಬಿತರಾಗಿದ್ದಾರೆ ಕೆಲವು ಕಡೆ. ಹೀಗಾಗಿ ಹಿಂಗಾರು ಬರುವವರೆಗೂ ಅವರು ಕಾಯಬಹುದು. ಅವರ ಒಂದು ಭರವಸೆ ಇನ್ನೂ ಇದೆ. ನೀರು ಸಿಗುತ್ತೆ ಅನ್ನುವ ಭರವಸೆ ಅವರಲ್ಲಿ ಇದೆ. ಆದರೆ ನಮ್ಮಲ್ಲಿ ಮತ್ತೆ ನೀರು ಸಿಗುತ್ತೆ ಅನ್ನೋ ಭರವಸೆ ಇಲ್ಲ. ಜೂನ್ 2027 ಕಾವೇರಿ ಜಲಾನಯನ ಪ್ರದೇಶದ ಪಟ್ಟಣಗಳಿಗೆ, ನಗರಗಳಿಗೆ, ಹಳ್ಳಿಗಳಿಗೆ ನೀರನ್ನ ಕೊಡೋದಕ್ಕೆ 40 TMC ನೀರು ಬೇಕು. ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರು ಸರಬರಾಜು ಮಾಡೋದಕ್ಕೆ 40 TMC ಬೇಕು. ನಮ್ಮ ಹತ್ರ ಅಷ್ಟೊಂದು ನೀರಿಲ್ಲ, ಕುಡಿಲಿಕ್ಕೆ ನಮ್ಮ ಹತ್ರ ನೀರಿಲ್ಲ, ಇನ್ನು ಬಿಡುಗಡೆ ಹೇಗೆ ಮಾಡ್ತೀವಿ ಅಂತ ಆರ್ಗ್ಯುಮೆಂಟನ್ನು ಮಾಡಿದರು. ತಮಿಳುನಾಡು ಸರ್ಕಾರ ಅವರು ಕೂಡ ಈಗ ಟ್ರಿಬ್ಯುನಲ್ ಅನುಸಾರ ಬೇಕಾದಷ್ಟು ನೀರನ್ನ ಕರ್ನಾಟಕ ಬಾಕಿ ಉಳಿಸ್ಕೊಂಡಿದೆ. ನಾವು ಕನಿಷ್ಠ TMCಯನ್ನ ನೀರು ನಾವು ಕೇಳ್ತಿದ್ದೇವೆ. ನಮ್ಮ ಜಲಾಶಯಗಳಲ್ಲೂ ನೀರಿಲ್ಲ. ನಾವು ನಮ್ಮ ರೈತರಿಗೂ ಕೂಡ ನೀರು ಬಿಡುಗಡೆ ಮಾಡಬೇಕು. ಕುಡಿಯುವ ನೀರಿಗೂ ಕೂಡ ನಮ್ಮಲ್ಲೂ ಕೊಡ್ತಾ ಇದೆ. ಆದ್ದರಿಂದ ಏನು ನಿಯಂತ್ರಣ ಸಮಿತಿ ಯಾವ ಆದೇಶವನ್ನು ಕೊಟ್ಟಿದೆ ಅದಕ್ಕೆ ಬದ್ಧವಾಗಿರಬೇಕು. ಕರ್ನಾಟಕ ತಕ್ಷಣ ನೀರು ಬಿಡುಗಡೆ ಮಾಡಬೇಕು ಎನ್ನುವಂತಹ ಆದೇಶವನ್ನ ಅವರು ಜಾರಿಗೆ ತರಬೇಕು ಅಂಥೇಳಿ ತಮಿಳುನಾಡು ಇವತ್ತಿನ ಸಭೆಯಲ್ಲಿ ಪಟ್ಟು ಹಿಡಿತು. ಇವೆಲ್ಲವನ್ನೂ ಗಮನಿಸಿದಂತಹ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಸದಸ್ಯರು ನಿಯಂತ್ರಣ ಸಮಿತಿ ಕೊಟ್ಟಿರುವಂತಹ ಆದೇಶವನ್ನ ಎತ್ತಿ ಹಿಡಿದ್ರು. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಬೇಕು, ತಮಿಳುನಾಡಿಗೆ ನೀವು ನೀರನ್ನ ಕೊಡಲೇಬೇಕು, ಬಿಳಿಗುಂಡ್ಲು ಜಲಾಶಯ ಮಾಪನದಲ್ಲಿ 4 TMC ದಾಖಲಾಗುವಂತೆ ನೀರು ಬಿಡುಗಡೆ ಮಾಡಲೇಬೇಕು ಅನ್ನುವ ಆದೇಶವನ್ನು ಕೊಡೋದ್ರ ಮೂಲಕ ಕರ್ನಾಟಕದ ಪಾಲಿಗೆ ಈ ಆದೇಶ ಒಂದು ಮರಣ ಶಾಸನದ ಆದೇಶವನ್ನ ತಂದು, ಇದು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಬಿಕ್ಕಟ್ಟಿಗೆ ಸಿಲುಕಿಸಿದೆ. ಈ ಆದೇಶ ಹೊರಗೆ ಬರ್ತಿದ್ದ ಹಾಗೆಯೇ ಕನ್ನಡ ಹೋರಾಟಗಾರರು, ಕನ್ನಡ ಚಳವಳಿಗಾರರು, ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಪ್ರತಿಭಟನೆ ಆರಂಭ ಆಗಿದೆ. ಮಂಡ್ಯದಲ್ಲಿ, ಮೈಸೂರು ಎಲ್ಲ ಕಡೆ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿರುವಂತಹ ದೃಶ್ಯ ಕಂಡು ಬಂದಿದೆ. ಹಾಗೆಯೇ ಮಂಡ್ಯದ ರೈತ ನಾಯಕರು ನಾಳೆ ನಾಡಿದ್ದು ಸಭೆಯನ್ನ ಸೇರಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೆ ನೀರಿನ ಬಿಡುಗಡೆ ಮಾಡಬಾರದು ಅಂತ ಒತ್ತಾಯ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ಕೊಡೋದಕ್ಕೆ ನಾಳೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ 10 ಕನ್ನಡ ಪರ ಸಂಘ ಸಂಸ್ಥೆಗಳು ಸಭೆಯನ್ನು ಸೇರಿ ತಮ್ಮ ತೀರ್ಮಾನವನ್ನ ಪ್ರಕಟಿಸ್ತಾ ಇದ್ದೇವೆ. ಇಂತಹ ಜಟಿಲ ಸಂದರ್ಭದಲ್ಲಿ ಒತ್ತಡದ ನಡುವೆ DK ಶಿವಕುಮಾರ್ ಅವರು ಭಾನುವಾರ ಸರ್ವಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಈ ಸರ್ವಪಕ್ಷದ ಸಭೆಯಲ್ಲಿ ಅವರು ಯಾವ ತೀರ್ಮಾನವನ್ನ ಕೈಗೊಳ್ತಾರೆ, ನೀರು ಬಿಡ್ತಾರೋ, ನೀರು ಬಿಡಲ್ಲೋ, ನೀರು ಬಿಟ್ಟರೆ ಏನಾಗುತ್ತೆ, ನೀರು ಬಿಡದೆ ಹೋದರೆ ಏನಾಗುತ್ತೆ ಅನ್ನುವ ಬೇಕಾದಷ್ಟು ಪ್ರಶ್ನೆಗಳ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.